ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಲಾಕ್ಡೌನ್ ಯಾಮಾರಿದ್ರೆ ರೋಡಲ್ಲೇ ತಿಥಿ, ಮನೆಯಲ್ಲೇ ಸೇಫ್ ಆಗಿರಿ, ಹುಚ್ಚಾಟಕ್ಕೆ ಬ್ರೇಕ್ ಹಾಕಿ. ಕಳೆದ ಬಾರಿ ಅಂತಿಲ್ಲ, ಈ ಬಾರಿಯ ಲಾಕ್ಡೌನ್ 7 days ಲಾಕ್ಡೌನ್. ಲಾಕ್ಡೌನ್ ಆರಂಭವಾಗಿದೆ. ಇವತ್ತು ಮೊದಲ ದಿನ, ಆ ಲಾಕ್ಡೌನ್ ನ ಮೊದಲ ದಿನ ಇವತ್ತು. ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ಮತ್ತೆ ಲಾಕ್ಡೌನ್ ಅನ್ನ ರಾಜ್ಯ ಸರ್ಕಾರ ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರದಲ್ಲಿ ಘೋಷಣೆ ಮಾಡಿ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಆರಂಭವಾಗಿದೆ 1 ವಾರಗಳ ಕಾಲ ಲಾಕ್ಡೌನ್. ರಾಜಧಾನಿ ಸೇರಿದಂತೆ 7 ಜಿಲ್ಲೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿರುತ್ತೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ ಆಗಿರಬಹುದು, ಕಲಬುರಗಿ, ಯಾದಗಿರಿ, ಧಾರವಾಡ ಇವೆಲ್ಲವೂ ಕೂಡ ಲಾಕ್ಡೌನ್ ಆಗ್ತಾ ಇದಾವೆ. ಸೊ ಈಗಾಗಲೇ ಲಾಕ್ಡೌನ್ ಆಗಿದೆ ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರ. ಹಾಗೆ ಕಲಬುರಗಿ ಜಿಲ್ಲೆ ನಿನ್ನೆ ರಾತ್ರಿಯಿಂದಲೇ ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಆರಂಭವಾಗಿದೆ. ಇಂದಿನಿಂದ ಧಾರವಾಡ, ದಕ್ಷಿಣ ಕನ್ನಡ, ಬೀದರ್, ಯಾದಗಿರಿ ಲಾಕ್ ಆಗ್ತಾ ಇದೆ. ಅಂದ್ರೆ ಇವು ಇಂದಿನಿಂದ ಅಂದ್ರೆ ಇವತ್ತು ರಾತ್ರಿ 8 ಗಂಟೆಯಿಂದ ಲಾಕ್ಡೌನ್ ಆಗ್ತಾ ಇರುವಂತದ್ದು. ಯಾವ ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಎಫೆಕ್ಟ್ ಕಡಿಮೆ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಲಾಕ್ಡೌನ್ ಅನ್ವಯಿಸೋದಿಲ್ಲ, 30 ರಾಜ್ಯಗಳ ಪಕ್ಕ ಲಾಕ್ಡೌನ್ ಅನ್ಲಾಕ್ ಲೆಕ್ಕವನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾನೆ ಇರುತ್ತೆ. ಲಾಕ್ಡೌನ್ ನ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆಯಿಂದಲೇ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ಲಾಕ್ ಆಗಿದೆ. ನಿನ್ನೆ ರಾತ್ರಿ 8 ಗಂಟೆಯಿಂದ ಲಾಕ್ಡೌನ್ ಜಾರಿಯಾಗಿದೆ, ನಿಷೇಧಾಜ್ಞೆ ಜಾರಿಯಾಗಿದೆ. ಬಸ್, ಆಟೋ, ಕ್ಯಾಬ್ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಅಷ್ಟೇ. ಇಲ್ಲಿ ಪ್ರಮುಖ ರಸ್ತೆಗಳನ್ನ, ಫ್ಲೈಓವರ್ ಗಳನ್ನ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ ಗಳನ್ನ ಹಾಕಿ ಬಂದ್ ಮಾಡಿದ್ದಾರೆ ಪೊಲೀಸರು. ಸಾಕಷ್ಟು ರಸ್ತೆಗಳಿಗೆ ಆಲ್ರೆಡಿ ಬಂದ್ ಆಗೋಗಿದಾವೆ. ಬೆಂಗಳೂರಿನಿಂದ ಅಂದ್ರೆ ಬೆಂಗಳೂರಿನ ಜನ ಹೊರಗೆ ಬಂದ್ರೆ ಗೊತ್ತಾಗುತ್ತೆ ಯಾವ್ಯಾವ ರೋಡ್ಗಳೆಲ್ಲವೂ ಬಂದ್ ಆಗೋಗಿದಾವೆ. ಅವರ ಮನೆಯ ಮುಂದ್ಗಡೆ ರೋಡ್ಗಳು ಕೂಡ ಬಂದ್ ಆಗಿರ್ತವೆ. ಅದಕ್ಕೆ ಹೇಳೋದು ಸುಮ್ನೆ ಓಡಾಡಬೇಡಿ ಅಂತ. ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾರ್ವಜನಿಕರು ಕೂಡ ಕಾರಣ. ಸುಮ್ನೆ ಹೆಂಗ್ ಬೇಕಂಗೆ ಬೇಕಾಬಿಟ್ಟಿಯಾಗಿ ಓಡಾಡಿ ಈಗ ಒಂದು ಸೋಂಕು ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲೇ ಈಗ ಲಾಕ್ಡೌನ್ ಮಾಡುವಂತ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಬೆಂಗಳೂರಿನ ಕೆಲವೆಡೆ ಜನರು ಓಡಾಟವನ್ನು ಮಾಡ್ತಾನೆ ಇದ್ದಾರೆ. ಬೆಂಗಳೂರಿನ 8ನೇ ಮೈಲಿಕಲ್ನಲ್ಲಿ ಯಥಾಸ್ಥಿತಿಯಾಗಿ ಇದೆ ಜನಜೀವನ. ಬೆಂಗಳೂರಿನ ಕೆಲವೆಡೆ ಜನರು ಓಡಾಟವನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ 8ನೇ ಮೈಲಿಕಲ್ನಲ್ಲಿ ಯಥಾಸ್ಥಿತಿಯಾಗಿದೆ ಪರಿಸ್ಥಿತಿ. ಕಾರು, ಬೈಕ್, ಆಟೋಗಳು ಸಂಚಾರವನ್ನ ಮಾಡ್ತಾ ಇದ್ದಾವಂತೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಆಗಿದ್ರು ಕೂಡ ಜನ ಕೇರ್ ಮಾಡ್ತಾ ಇಲ್ಲ. ಸಾಕಷ್ಟು ಕಡೆ ಹಿಂಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಸುಮ್ನೆ ಅಡ್ಡಾಡ್ಬೇಡಿ ಅಂತ ಎಷ್ಟು ಹೇಳಿದ್ರು ಕೂಡ ನಮ್ ಜನ ಅದ್ ಯಾವಾಗ ಕೇಳ್ತಾರೋ ಏನೋ ಗೊತ್ತಿಲ್ಲ. ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತ ಲಾರಿಗಳು ಓಡಾಡ್ತವೆ, ಅಥವಾ ಕೆಲವೊಂದು BMTCಗಳನ್ನ ಈಗ ಆಲ್ರೆಡಿ ರೋಡಿಗೆ ಇಳಿಸಲಾಗಿರುವಂತದ್ದು 134 BMTCಗಳನ್ನ ಇಳಿಸಲಾಗಿದೆ. ಯಾಕಂದ್ರೆ ಎಸೆನ್ಷಿಯಲ್ ಸರ್ವಿಸ್, ಈಗ ಪತ್ರಕರ್ತರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು, ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಆ BMTCಗಳು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ. ಆದ್ರೆ ಎಷ್ಟೇ ಎಚ್ಚರಿಕೆ ಕೊಟ್ಟು ವಾರ್ನಿಂಗ್ ಅನ್ನ ಕೊಟ್ಟರೂ ಕೂಡ ಆಟೋಗಳು ರಸ್ತೆಗಿಳಿದಿರುವಂತದ್ದು, ಜನರು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ. ಅದ್ಯಾವಾಗ ಬುದ್ಧಿ ಬರುತ್ತೆ ಏನೋ ಗೊತ್ತಿಲ್ಲ. ಕಠಿಣ ಲಾಕ್ಡೌನ್ ನ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ಹೇಳಿದ್ದಾರೆ. ಇನ್ನು ಒಂದ್ ಕಡೆ ಗೃಹ ಸಚಿವರು ಹೇಳಿದ್ದಾರೆ. ಪೊಲೀಸರು ಕೂಡ ಅಲ್ಲಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ ಜನ, ಅಲ್ಲಿನ ಜನ ಮಾತ್ರ, ಎಲ್ಲರೂ ಅಲ್ಲ, ಬೆಂಗಳೂರಿನ ಎಲ್ಲಾ ಜನ ಅಲ್ಲ, ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ. ಆದ್ರೆ ಕೆಲವೊಂದು ಭಾಗಗಳಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ ನಿಮ್ಗೆ, ಯಾವ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ ಅಂತ. ಅತ್ತಿಬೆಲೆ ಗಡಿಯಿಂದ ತಮಿಳುನಾಡಿನ ವಾಹನಗಳು ವಾಪಸ್ ಹೋಗ್ತಾ ಇದ್ದಾವೆ. ಎಲ್ಲಾ ವಾಹನಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ತಮಿಳುನಾಡಿನ ಗಡಿಭಾಗ ಅಂದ್ರೆ ಅತ್ತಿಬೆಲೆ, ಕರ್ನಾಟಕ ತಮಿಳುನಾಡಿನ ಗಡಿಭಾಗದಲ್ಲಿ ಸಾಕಷ್ಟು ತಮಿಳುನಾಡಿಂದ ವಾಹನಗಳು ಬರ್ತಾ ಇರುವಂತದ್ದು, ಅವುಗಳನ್ನ ವಾಪಸ್ ಕಳುಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದ್ರೆ ಯಾವುದೇ ವಾಹನಗಳು ಎಸೆನ್ಷಿಯಲ್ ಸರ್ವಿಸ್ ಬಿಟ್ಟು ಯಾವುದೇ ವಾಹನಗಳು ಒಳಗ್ ಬರಂಗೂ ಇಲ್ಲ, ಹೊರಗೆ ಹೋಗಂಗೂ ಇಲ್ಲ. ಆ ರೀತಿಯಾದಂತ ಸ್ಟ್ರಿಕ್ಟ್ ಆದಂತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ತುಂಬಾ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಒಳಗಡೆ ಬಿಡ್ತಾರೆ. ಸೊ ಹೀಗಾಗಿ ತಮಿಳುನಾಡಿಂದ ಬರ್ತಾ ಇರುವಂತವ್ರನ್ನ ಪೊಲೀಸರು ಅಲ್ಲೇ ತಡೆದು ಬಿಟ್ಟು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೋಸ್ಕರನೇ ಬೆಂಗಳೂರು ಕಡೆ ಬರ್ತಾ ಇದ್ರು, ಅವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬೆಂಗಳೂರಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಈಗ ಆಲ್ರೆಡಿ ಜಾರಿಯಾಗಿದೆ. ಸುಮ್ನೆ ಓಡಾಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಈಗ ಆಲ್ರೆಡಿ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ಭಾಸ್ಕರ್ ರಾವ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು, ಸುಮ್ನೆ ಓಡಾಡಿದ್ರೆ ಕೇಸು ಮತ್ತೆ ದಂಡ ಎರಡನ್ನೂ ಕೂಡ ಹಾಕ್ತೀವಿ, ಕಠಿಣ ಕ್ರಮದ ಎಚ್ಚರಿಕೆಯನ್ನು ಅವರು ಕೊಟ್ಟಿರುವಂತದ್ದು. ಮಧ್ಯಾಹ್ನ 12 ಗಂಟೆಯವರೆಗೆ ಅಂಗಡಿಗಳು ಓಪನ್ ಇರ್ತವೆ. ಅವರ ಮನೆಯ ಹತ್ತಿರದ ಅಂಗಡಿಗಳಿಗೆ ಹೋಗಿ ತಗೊಂಡ್ ಬರ್ಬೇಕು. ಅದನ್ನ ಬಿಟ್ಟು ಗಾಡಿಲಿ ಅಲ್ಲಿ ತಗೊಂಡ್ಬರ್ತೀನಿ, ಇಲ್ಲಿ ತಗೊಂಡ್ಬರ್ತೀನಿ, ಅಲ್ಲಿ ಓಪನ್ ಆಗಿರುತ್ತೆ, ಇಲ್ಲಿ ಓಪನ್ ಆಗಿರುತ್ತೆ ಅಂತ ಸುಮ್ನೆ ಅಡ್ಡಾಡಂಗಿಲ್ಲ. ಬೈಕ್ ನಲ್ಲಿ ಸುಮ್ನೆ ಓಡಾಡಿದ್ರೆ ಖಂಡಿತ ನಾವು ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಭಾಸ್ಕರ್ ರಾವ್. ಇಂದು ಬೆಂಗಳೂರು ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಭಾಸ್ಕರ್ ಅವರವರು ಬೆಳಿಗ್ಗೆ ವಾಕಿಂಗ್ ಜೊತೆಗೆ ಎಲ್ಲ ಕೂಡ ಅಲ್ಲಿ ಬೀಟ್ನ ವ್ಯವಸ್ಥೆ ಕೂಡ ಮಾಡ್ಕೊಂಡು ಇರೋದು. ಮತ್ತೊಂದು ಕಡೆ ತಪಾಸಣೆ ಮಾಡುವಂಥ ಜಾಗಕ್ಕೆ ಬಂದು ಅಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕಮಿಷನರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಇವತ್ತಿನಿಂದ ಬೆಂಗಳೂರು ಸಂಪೂರ್ಣ ಲಾಕ್ಡೌನ್, ನಿಮ್ಮ ಭದ್ರತೆ ಸಂಬಂಧಪಟ್ಟಂತೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ? ಒಂದಿನ 2 ದಿನ ಸ್ವಲ್ಪ ಟಫ್ ಆಗಿರುತ್ತೆ, ಯಾಕಂದ್ರೆ ಜನರಿಗೂ ಅಭ್ಯಾಸ ಆಗಬೇಕಲ್ಲ. ನಾಡಿದಿಂದ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ. 12 ಗಂಟೆ ತನಕ ಸಾರ್ವಜನಿಕರಿಗೆ ಅವಕಾಶ ಇದೆ. ಅಂಗಡಿ ಇತ್ಯಾದಿಗಳಿಗೆ ವಿಸಿಟ್ 12 ಗಂಟೆ ಮೇಲೆ ಇನ್ನೂ ಟೈಟ್ ಮಾಡ್ತೀವಿ ನಾವು ಅದಕ್ಕೆ. ಅದೇ ರೀತಿಯಾಗಿ ಸಾಯಂಕಾಲ 8 ಗಂಟೆಗೆ ಲಾಸ್ಟ್ ಆರ್ಡರ್ ತೊಗೊಂಡು ಈ ಫುಡ್ ಅಗ್ರಿಗೇಟರ್ಸ್ ಎಲ್ಲ ಇರ್ತಾರಲ್ಲ, ಸುಮ್ಮನೆ ಆಮೇಲೆ ತೊಗೊಂಡು ಮೋಟರ್ ಸೈಕಲ್ ಮೇಲೆ ಹೋಗೋದು ಅಲ್ಲಿ ಹೋಗೋದು ಅದಕ್ಕೆ ಅವಕಾಶ ಇರೋದಿಲ್ಲ. ಭಾಳ ಯೋಚನೆ ಮಾಡಿಬಿಟ್ಟು ಗೌರ್ಮೆಂಟ್ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ. ಯಾಕಂದರೆ ಲಾಕ್ಡೌನ್ ಜೀರ್ಣಿಸ್ಕೊಳ್ಳೋದು ಭಾಳ ಕಷ್ಟ. ಮತ್ತು ಇಷ್ಟು ದೊಡ್ಡ ಮಹಾನಗರ ಇದು, ಇಷ್ಟು ದೊಡ್ಡ ಮಹಾನಗರಕ್ಕೆ ನಾವು ಒಂದೇ ಸರ್ತಿ ಲಾಕ್ಡೌನ್ ಮಾಡಿಬಿಟ್ರೆ ಪ್ರಪಂಚಾದ್ಯಂತ ವ್ಯವಹಾರ ಇರುವಂಥ ಮಹಾನಗರ ಇದು. ಸೊ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಬಟ್ ನಮ್ಮ ಅಧಿಕಾರಿ ಸಿಬ್ಬಂದಿ ಚೆನ್ನಾಗಿ ಮಾಡ್ತಾರೆ. ರಾತ್ರಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಬೆಳಗ್ಗೆ ಬಂದು ನಮ್ಮ ಟ್ರಾಫಿಕ್ ಸಿಬ್ಬಂದಿ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಶಿಫ್ಟ್ ಚೇಂಜ್ ಆಗ್ತಾ ಇದೆ, ಮತ್ತು ಯಾರು ಹೊರಗಡೆ ಬಂದಿದ್ದಾರೆ ಅಂತ ನೋಡಕ್ಕೆ ಬಂದಿದೆ ಅಲ್ಲಿಗೆ. ಮತ್ತು ಪಾಸ್ ಇಲ್ದಿರೋ ಕಾರಣಗಳಿಂದ ಕೇವಲ ಯಾರ ಹತ್ರ ID ಇದೆ ಅವ್ರು ಮಾತ್ರನೇ ಕೆಲಸ ಮಾಡೋ, ಹೊರಗಡೆ ಬರೋ ಅವಕಾಶ ಇದೆ. ಬಟ್ ಬೇರೆ ಎಲ್ರಿಗೂ ಮನೆಯಲ್ಲೇ ಇರೋದು ಒಳ್ಳೆಯದು. ಯಾಕೆಂದರೆ ಎಷ್ಟು ನಾವು ಚೈನ್ ಕಟ್ ಮಾಡಬೇಕು ಅಂತ, ಲಿಂಕ್ ಕಟ್ ಮಾಡಬೇಕು ಅಂತ ಆ ಉದ್ದೇಶದಿಂದ ನಾವು ಮಾಡೋದಿಲ್ಲ ಅದಕ್ಕೆ. ಸರ್, ಮತ್ತೊಂದು ಕಡೆ ಕಳೆದ ಒಂದು ಲಾಕ್ಡೌನ್ ಹೋಲಿಕೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿಲ್ಲ. ಬಟ್ ಈ ಒಂದು ಲಾಕ್ಡೌನ್ ಸಮಸ್ಯೆಯಲ್ಲಿ ಪೊಲೀಸರ ಸಿಬ್ಬಂದಿ ಕರ್ತವ್ಯದ ವೇಳೆ ಅವರಿಗೆ ಸೋಂಕು ಕಾಣಿಸ್ಕೊಂಡು ಈಗೆಲ್ಲ ಕೂಡ ಸಾಕಷ್ಟು ಜನ ಕ್ವಾರಂಟೈನ್ ಆಗಿ ಎಲ್ಲ ಕೂಡ ಐಸೋಲೇಷನ್ ಇರೋದು. ಈ ಸಂದರ್ಭದಲ್ಲಿ ನಿಮಗೆ ಒಂದು ಚಾಲೆಂಜ್ ಆಗಿರುವಂಥದ್ದು. ಈ ಸರ್ತಿ ಲಾಕ್ಡೌನ್ ಬಹಳ ಚಾಲೆಂಜ್ ಆಗಿರುತ್ತೆ, ಯಾಕಂದರೆ ಸಿಬ್ಬಂದಿ ಕೂಡ ಕಮ್ಮಿ ಇದ್ದಾರೆ. ಬಟ್ ನಾವು ಒಂದು ಹೊಸ ಸ್ಕೀಮ್ ಮಾಡಿದ್ದೀವಿ, ವಾಲಂಟಿಯರ್ಸ್ ತಗೊಳ್ತಾ ಇದ್ದೀವಿ. ಈಗಾಗಲೇ ನಿನ್ನೆ ನಾವು ಕರೆ ಕೊಟ್ಟಿದ್ದಕ್ಕೆ 1,500 ವಾಲಂಟಿಯರ್ಸ್ ಆಗಲೇ ನಾವು ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ. ನಿಜವಾಗ್ಲೂ ಭಾಳ ಸ್ನೇಹಕರವಾದ ವರ್ತನೆ ಇದು. ಸೊ ಅವ್ರಿಗೆ ಸ್ವಾಗತಿಸಿ ಅವ್ರಿಗೆ ನಾವು ಒಂಥರ ರೂಟೀನ್ ಡ್ಯೂಟೀಸಲ್ಲಿ ನಾವು ಅವ್ರ ಜೊತೆ ಅವ್ರಿಗೆ ಬಳಸ್ಕೊಳ್ತೀವಿ. ಅವ್ರಿಗೊಂದು ಅವಕಾಶ ಇರುತ್ತೆ ಪೊಲೀಸ್ ಇಲಾಖೆ ಜೊತೆ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ. ಮತ್ತು ಫಾರ್ ಎಕ್ಸಾಂಪಲ್ ಬ್ಯಾರಿಕೇಡ್ ಡ್ಯೂಟಿ ಮಾಡೋದು, ಮತ್ತು ಹೊಯ್ಸ್ಲಾದಲ್ಲಿ ಜೊತೆಲಿ ಹೋಗೋದು,
ದೆನ್ ಮಾಸ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸ್ ಎನ್ಫೋರ್ಸ್ಮೆಂಟ್ ಮಾಡೋದಿರಲಿ, ಪೊಲೀಸ್ ಠಾಣೆಗಳಿಗೆ ಅಂದರೆ ಬರವಣಿಗೆ ಕೆಲಸ ಇರೋದಿರಲಿ ಇತ್ಯಾದಿಗಳಿಗೆ ಅವ್ರಿಗೆ ನಾವು ಬಳಸ್ಕೊಳ್ತೀವಿ. ಅವ್ರಿಗೆ ಪ್ರಮುಖವಾಗಿ ರೈತರು ಹೆಚ್ಚು ನಗರಕ್ಕೆ ಬಂದು ಮಾರ್ಕೆಟ್ ಆಗಿರ್ಬೋದು, ಇಲ್ಲಿ ಬಂದ ತಂದು ತರಕಾರಿಗಳನ್ನ ವಾಹನಗಳನ್ನ ತಂದು ಮಾಡ್ತಾರೆ, ಅಂಥವ್ರಿಗೆ ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಿ? ಮತ್ತೊಂದು ಕಡೆ ನಾವು ಯಾವತ್ತು ಹಿಂದೆ ತೊಂದರೆ ಕೊಟ್ಟಿರಲಿಲ್ಲ, ಮತ್ತು ರೈತರಿಗೆ ಯಾರು ತೊಂದರೆ ಕೊಡೋದಿಲ್ಲ. ಅವ್ರಿಗೆ ಅವರು ನಂಬರ್ 1 ಪ್ರಯಾರಿಟಿಲಿರೋದು. ಸೊ ಲಾಸ್ಟ್ ಟೈಮ್ ಕೂಡ ಈ ಸರ್ತಿ ಕೂಡ ರೈತರು ಅವರು ತಮ್ಮ ಏನೇನಿದೆಲ್ಲ ಪದಾರ್ಥಗಳು ತಗೊಂಡ್ಬಂದು ಸಿಟಿ ಮಾರ್ಕೆಟಲ್ಲಿ ಹೊರಗಡೆ ಅವ್ರು ಮಾರಾಟ ಮಾಡೋಕ್ಕೆ ಮುಕ್ತ ಅವಕಾಶ ಇದೆ. 12 ಗಂಟೆ ತನಕ ಇದೆ ಅಷ್ಟೇ. ಈಗ ಮತ್ತೊಂದು ಇನ್ನೊಂದು ವಿಷಯ ಅಂದ್ರೆ ಅನಾವಶ್ಯಕವಾಗಿ ವಾಹನಗಳು ಬಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಸದ್ಯ ನಮ್ಮವ್ರು ಕ್ರಮ ತಗೊಳ್ತಾರೆ. ಲಾಸ್ಟ್ ಟೈಮ್ ಕೂಡ 49,000 ವೆಹಿಕಲ್ ಸೀಸ್ ಮಾಡಿದ್ರು. ನೀವು ಅನ್ನೆಸೆಸರಿ ಓಡಾಡಿದ್ರೆ ಅವ್ರ ಮೇಲೆ ಕ್ರಮ. ಒಟ್ಟಿನಲ್ಲಿ ಮನೇಲಿರಿ, ದಯಮಾಡಿ ಮನೇಲಿರಿ, ನಿಮ್ಗೆ ಒಳ್ಳೇದಕ್ಕಾಗಿ ಮಾಡ್ತಾ ಇರೋದಲ್ಲಿಗೆ. ಆಮೇಲೆ ಒಂದು ವಾರ ಆದ ನಂತರ ಅನ್ಲಾಕ್ ಮಾಡ್ತೀವಲ್ಲ, ಅನ್ಲಾಕ್ ಮಾಡ್ಕೊಂಡು ಹೊರಗಡೆ ಬರುವಾಗ. ಇದಿಷ್ಟು ನಗರ ಪೊಲೀಸ್ ಆಯುಕ್ತರಂತಹ ಭಾಸ್ಕರ್ ಅವರ ಮಾತು. ಎಲ್ಲರೂ ಕೂಡ ಮನೆಯಲ್ಲಿ ನಿಮ್ಮ ಸುರಕ್ಷಿತವಾಗಿ ಈ ಒಂದು ಲಾಕ್ಡೌನ್ ಅನ್ನ ಮಾಡಿರೋದು, ಎಲ್ಲ ಕೂಡ ಸಹಕಾರ ಕೊಡಬೇಕು ಅನ್ನೋದು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಗಂಗಾಧರ್ ಡಾಕ್ಟರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಪೊಲೀಸ್ ಆಯುಕ್ತರು ಅಖಾಡಕ್ಕೆ ಇಳಿದಿದ್ದಾರೆ. ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟರು. ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ಸುಮ್ನೆ ಓಡಾಡಬೇಡಿ ಅಡ್ಡಾದಿಡ್ಡಿಯಾಗಿ ಅಂತ. ಬೆಂಗಳೂರಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿದೆ ಬೆಂಗಳೂರು ಲಾಕ್ಡೌನ್ ಆದ ನಂತರ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಕಂಪ್ಲೀಟ್ ಆದಂತ ರಿಪೋರ್ಟ್ ಅನ್ನ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಥಾಮಸ್ ನೇರ ಸಂಪರ್ಕದಲ್ಲಿದ್ದಾರೆ. ಚಾಮರಾಜಪೇಟೆಯಿಂದ ಸೌಮ್ಯ, ಯಶವಂತಪುರದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್, ಹಾಗೆ ಅತ್ತಿಬೆಲೆ ಚೆಕ್ ಪೋಸ್ಟ್ ನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಾಗಿ ಮೆಜೆಸ್ಟಿಕ್ ಹೋಗೋಣ. ಅಲ್ಲಿ ಹೇಗಿದೆ ಇವತ್ತಿನ ಪರಿಸ್ಥಿತಿ ಲಾಕ್ಡೌನ್ ಆದ ನಂತರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಥಾಮಸ್, ಬೆಂಗಳೂರಿನ ಸಂಚಾರದ ಜೀವನಾಡಿ ಬಿಎಂಟಿಸಿ, ರಾಜ್ಯದ ಸಂಚಾರದ ಜೀವನಾಡಿ ಅಂದ್ರೆ ಕೆಎಸ್ಆರ್ಟಿಸಿ, ಆ ಒಂದು ಸೆಂಟರ್ ಪಾಯಿಂಟ್ ನಲ್ಲಿ ನೀವಿದ್ದೀರಾ. ಪ್ರತಿ ಬಾರಿ ಕೂಡ ಅಲ್ಲಿ ಗಿಜ್ಜಿಗುಡ್ತಾ ಇರುತ್ತೆ, ಜನ ಸೇರ್ತಾ ಇರ್ತಾರೆ, ಮುತ್ಕೊಂಡಿರ್ತಾರೆ. ಇವತ್ತು ಹೇಗಿದೆ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ನೋಡ್ಬೋದು ಆ ದೃಶ್ಯಾವಳಿಗಳನ್ನ ಕೂಡ? ಖಂಡಿತ ಪೃಥ್ವಿ, ನೇರವಾಗಿ ನಾವು ದೃಶ್ಯಾವಳಿಗಳನ್ನ ತೋರಿಸ್ಬಿಡ್ತೀವಿ. ಕಳೆದ ಬಾರಿಯ ಲಾಕ್ಡೌನ್, ಸರಣಿ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿ, ಅದೇ ರೀತಿ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಲಾಕ್ಡೌನ್ ಇದ್ದ ಹೊರತಾಗಿ ಕೂಡ ಒಂದಷ್ಟು ಜನ ಪ್ರಯಾಣಿಕರು ಕಾಣ್ತಾ ಇದ್ರು. ಅದ್ರ ಜೊತೆಗೆ ಬಸ್ಗಳು ಕೂಡ ಕಾಣ್ತಾ ಇತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಲೆಫ್ಟ್ ಸೈಡ್ ಅಲ್ಲಿ ಇದೆ, ರೈಟ್ ಸೈಡ್ ಅಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣ ಇದೆ. ಪ್ಲಾಟ್ಫಾರ್ಮ್ ಗಳಲ್ಲಿ ಬಸ್ಗಳು ಕೂಡ ನಿಲ್ತಾ ಇದ್ವು. ಆದ್ರೆ ಈ ಬಾರಿಯ ಲಾಕ್ಡೌನ್, ಒಂದು ವಾರದ ಲಾಕ್ಡೌನ್ ನ ವಿಶೇಷ ಏನು ಅಂತ ಹೇಳಿದ್ರೆ, ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣದಲ್ಲಿ ಒಂದೇ ಒಂದು ಬಸ್ ಇಲ್ಲ. ಇನ್ನು ಉಳಿದಂತೆ ಎಸೆನ್ಷಿಯಲ್ ಸರ್ವಿಸ್ಗಳಂತೇಳಿ 134 ಬಸ್ಗಳನ್ನ ಬಿಡಲಾಗಿದೆ. ಬಿಎಂಟಿಸಿ ಬಸ್ಗಳು ನಿಂತಿರುವಂತದ್ದು ಕೂಡ ನೋಡ್ತಾ ಇದ್ದಾರೆ. ತುರ್ತು ಅಗತ್ಯ ಸೇವೆಗಳಿಗೆ, ವೈದ್ಯಕೀಯ ಸೇವೆಗಳಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಂತ ಸರ್ಕಾರಿ ಸೇವೆಗಳಿರ್ಬೋದು, ಈ ರೀತಿಯಂತ ಒಂದಷ್ಟು ಎಸೆನ್ಷಿಯಲ್ ಸರ್ವಿಸ್ಗಳನ್ನು ಹೊರತುಪಡಿಸಿದರೆ, ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಲ್ಲೂ ಕೂಡ ಬಿಎಂಟಿಸಿ ಬಸ್ಗಳ ಸಂಚಾರನೂ ಕೂಡ ಕಂಡು ಬರ್ತಾ ಇಲ್ಲ. ಈ ಒಂದು ಮೆಜೆಸ್ಟಿಕ್ ನಲ್ಲಿ ಒಂದು ರೀತಿ ಸ್ಮಶಾನ ಮೌನ ಆವರಿಸಿರುವಂತಹ ಒಂದು ಸನ್ನಿವೇಶವನ್ನು ಕೂಡ ನೋಡ್ತಾ ಇದ್ದೀವಿ. ಬಹುಶಃ ಕಳೆದ ಬಾರಿಯ ಲಾಕ್ಡೌನ್ ನ ಸಂದರ್ಭದಲ್ಲಿ ಪ್ರಯಾಣಿಕರು ಇರ್ತಾ ಇದ್ರು ಪ್ಲಾಟ್ಫಾರ್ಮ್ ಗಳಲ್ಲಿ, ಅದ್ರ ಜೊತೆಗೆ ಬಸ್ಗಳು ಕೂಡ ಕಂಡು ಬರ್ತಾ ಇದ್ವು. ಆದ್ರೆ ಈ ಬಾರಿಯ ಸನ್ನಿವೇಶವನ್ನು ನೋಡಿದಂತ ಟೈಮಲ್ಲಿ ನೋಡಿ, ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಖಾಲಿ ರಸ್ತೆಗಿರುವಂತದ್ದು ಕೂಡ ನೋಡ್ತಾ ಇದೀವಿ. ಒಂದಷ್ಟು ಜನ ಪ್ರಯಾಣಿಕರು ಅಂತ ಹೇಳಿದ್ರೆ ಈ ಎಮರ್ಜೆನ್ಸಿ ಬಸ್ಗಳೇನಿದ್ದಾವೆ, ಆ ಒಂದು ಎಮರ್ಜೆನ್ಸಿ ಸೇವೆಯ ಬಸ್ಗಳಲ್ಲಿ ಪ್ರಯಾಣಿಸ್ತಿರುವಂತಹ ಒಂದಷ್ಟು ಜನ ಪ್ರಯಾಣಿಕರನ್ನು ಹೊರತುಪಡಿಸಿದರೆ ಬಿಎಂಟಿಸಿ ಬಸ್ಗಳು ಒಂದಷ್ಟು ಸಂಚರಿಸ್ತಿವೆ ಅನ್ನೋದು ಬಿಟ್ರೆ, ವಾಹನಗಳ ಸಂಚಾರ, ಅದೇ ರೀತಿ ಜನ ಸಂಚಾರ ಎರಡೂ ಕೂಡ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇಲ್ಲ, ಈ ಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಲಾಕ್ಡೌನ್ ನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು ರೀತಿ ಇದರ ಎಫೆಕ್ಟ್ ಜನರ ಮೇಲೆ ಉಂಟಾಗಿದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಪೃಥ್ವಿ, ಓಕೆ ಥಾಮಸ್, ನೋಡಿದ್ರಲ್ಲ ಮೆಜೆಸ್ಟಿಕ್ ನ ಚಿತ್ರಣವನ್ನ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು. ಇನ್ನ ಚಾಮರಾಜಪೇಟೆಗೆ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಸೌಮ್ಯ. ಕೆಲವೊಂದು ಕಡೆ 12 ಗಂಟೆವರೆಗೂ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದೇ ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಬೇಕಾಬಿಟ್ಟಿಯಾಗಿ ಜನ ರೋಡಿಗೆ ಇಳಿತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ವಿ. ನೀವಿರುವ ಕಡೆ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಹೌದು ಪೃಥ್ವಿ, ಕಳೆದ ಬಾರಿ ಲಾಕ್ಡೌನ್ ಇದ್ದಾಗ ರಾತ್ರಿ 8 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳ ಮಾರಾಟ ಮತ್ತು ಕೊಳ್ಳುವಿಕೆಗೆ ಅವಕಾಶ ಇತ್ತು. ಆದರೆ ಈ ಬಾರಿಯ ಲಾಕ್ಡೌನ್ ನಲ್ಲಿ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಈ ಅವಕಾಶ ಇರುವಂತದ್ದು. ಸೊ ಬೆಳಿಗ್ಗೆನೆ ವ್ಯಾಪಾರ ಜೋರಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡ್ಬಿಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಜನ ಇದ್ದಾರೆ. ನಾವೀಗ ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ, ರಾಮ ಮಂದಿರ ರಸ್ತೆಯಲ್ಲಿ.
ನೀವು ನೋಡ್ಬೋದು ಇಲ್ಲೇ ಒಂದು ಮಿನಿ ಮಾರ್ಕೆಟ್ ಸೆಟಪ್ ಆಗಿಬಿಟ್ಟಿದೆ. ತರಕಾರಿಗಳು, ಮಸಾಲೆ ಪದಾರ್ಥಗಳು, ಹೂವು, ಹಣ್ಣು ಎಲ್ಲವುಗಳನ್ನು ಈ ಒಂದು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಎರಡೂ ಭಾಗಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಕಡೆ ಗಾಡಿಗಳು ಸಾಲಾಗಿ ನಿಂತು ಎಲ್ಲ ತರಕಾರಿ ಹಣ್ಣುಗಳ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಮತ್ತೊಂದು ಕಡೆ ಜನ ಕೂಡ ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಬಂದು ಕೊಂಡ್ಕೊಳ್ತಾ ಇದ್ದಾರೆ. ಟೂ ವೀಲರ್ಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ಬಂದು ಅಗತ್ಯ ತರಕಾರಿಗಳನ್ನು ಕೊಳ್ತಾ ಇದ್ದಾರೆ. ಸೊ ಮೊದಲು ಹೆಚ್ಚು ಸಮಯ ಇರ್ತಾ ಇತ್ತು, ಇವತ್ತು ಅರ್ಧ ದಿನ ಮಾತ್ರ ಇರುತ್ತೆ, 12 ಗಂಟೆ ತನಕ ಮಾತ್ರ ಇರುತ್ತೆ. ಆಮೇಲೆ ಸಿಗುತ್ತೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರ ಒಂದು. ಮತ್ತೊಂದು, ಇನ್ನೂ ಲಾಕ್ಡೌನ್ ಈಗ ಶುರುವಾಗಿರೋದು, ಅಂದರೆ ನಿನ್ನೆ ರಾತ್ರಿಯಿಂದ ಶುರುವಾಗಿರುವಂಥದ್ದು, ಇದಿನ್ನೂ ಮೊದಲನೇ ಹಗಲು ಈ ರೀತಿ ಆಗಿರೋದು. ಇವಾಗೇನೋ ಒಂದಷ್ಟು ತರಕಾರಿಗಳು ಸಿಗ್ತಾ ಇದೆ, ನಾಳೆಯಿಂದ ಅದು ಏನಾದರೂ ಕಡಿಮೆ ಆಗ್ಬಿಡುತ್ತಾ ಅನ್ನುವಂಥ ಲೆಕ್ಕಾಚಾರ ಕೂಡ ಜನರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅನೇಕ ಕಡೆ ರಸ್ತೆಗಳು ಬಂದ್ ಆಗಿರೋದ್ರಿಂದ ತರಕಾರಿಗಳು ಬೆಳೆಯೋರು ಮಾರ್ಕೆಟ್ಗೆ ತರೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ, ಯಾವೆಲ್ಲ ತರಕಾರಿ ಬೇಕೋ ಈಗಲೇ ತಗೊಂಡ್ಬಿಡೋಣ ಅಂತ. ಅಲ್ಲದೆ ಈಗ ಸದ್ಯಕ್ಕೆ 1 ವಾರ ಲಾಕ್ಡೌನ್ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಜನರಿಗೆ ಅನಿಸ್ತಾ ಇದೆ ಇದು ಇನ್ನೂ ಎಕ್ಸ್ಟೆಂಡ್ ಆಗ್ಬೋದೇನೋ ಅಂತ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಜನ ಹೆಚ್ಚೆಚ್ಚು ತಗೊಳ್ತಾ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ನೀವು ನೋಡ್ಬೋದು, ಸಾಮಾಜಿಕ ಅಂತರ ಆಗಲಿ ಮತ್ತೊಂದಾಗ್ಲಿ ಏನೂ ಇಲ್ವೇ ಇಲ್ಲ. ಒಟ್ನಲ್ಲಿ ತರಕಾರಿ ಸಿಕ್ಕಿದ್ರೆ ಸಾಕು, ಲಾಕ್ಡೌನ್ ಮುಗಿಯೋ ತನಕ ನಮಗೆ ಬೇಕಾಗುವಷ್ಟು ತರಕಾರಿಗಳೇನಿದೆ ಅವನ್ನ ಆದಷ್ಟು ಪರ್ಚೇಸ್ ಮಾಡೋಣ ಅಂತ ರಸ್ತೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದೆ ತರಕಾರಿ ಎಲ್ಲ ಕಡೆ ಕೊಂಡ್ಕೊಳ್ಳೋದಕ್ಕೆ ಜನ ಮುಂದೆ ಬರ್ತಾನೆ ಇದ್ದಾರೆ. ಚಾಮರಾಜಪೇಟೆಯ ಮುಖ್ಯ ರಸ್ತೆ ಇದು, ವಾಹನಗಳ ಓಡಾಟ ಇದೆ, ಜನರ ಓಡಾಟ ಇದೆ. ಬಹುಶಃ 12 ಗಂಟೆವರೆಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಹೆಚ್ಚಿನ ಒಂದು ವ್ಯಾಪಾರವನ್ನ ಇಲ್ಲಿ ಮಾಡುವಂತ ತಯಾರಿ ನಡೀತಾ ಇದೆ. ಪೃಥ್ವಿ, ಓಕೆ ಸೌಮ್ಯ, ಎಸ್ ಗಮನಿಸಿದ್ರಲ್ಲ, ಒಂದ್ ಕಡೆ ಮೆಜೆಸ್ಟಿಕ್, ಇನ್ನು ಒಂದ್ ಕಡೆ ಚಾಮರಾಜಪೇಟೆ, ಇನ್ನು ಬೆಂಗಳೂರಿನ ನಾನಾ ಸ್ಥಳಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾರೆ. ಹೇಗಿದೆ ಪರಿಸ್ಥಿತಿ? ಕೆಲವೊಂದು ಕಡೆ ಅಂತೂ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಜನ. ಪೊಲೀಸರು ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಇಡ್ತಾ ಇದ್ವಿ. ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಇನ್ನ ಯಶವಂತಪುರದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಕೆಲವೊಂದು ಕಡೆ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳಿಕ್ಕೆ ಅಂತಾನೆ ಕೆಲವರು ಸುಮ್ನೆ ಬೀದಿಗೆ ಇಳಿತಾನೆ ಇದ್ದಾರೆ. ಅದೊಂದು ನೆಪವನ್ನ ಇಟ್ಕೊಂಡು ಯಶವಂತಪುರದಲ್ಲಿ ಹೇಗಿದೆ ಪರಿಸ್ಥಿತಿ? ಎಸ್ ಪೃಥ್ವಿ, ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಇದ್ರೂ ಸಹ ಅನಗತ್ಯವಾಗಿ ವಾಹನಗಳು ಓಡಾಡ್ತಾ ಇರುವಂತದ್ದು. ನಾವೀಗ ಯಶವಂತಪುರದ ಸಿಗ್ನಲ್ ಇದ್ದಾವೆ, ಅಲ್ಲೂ ಕೂಡ ಅತಿ ಹೆಚ್ಚು ವಾಹನಗಳು ಓಡಾಡ್ತಾ ಇರುವಂತದ್ದು. ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ಒಂದೊಂದು ಕುಂಟು ನೆಪಗಳನ್ನ ಹೇಳ್ಕೊಂಡು ಪೊಲೀಸರಿಗೆ ನಾವು ಇಲ್ಲಿ ಪಕ್ಕದ ಒಂದು ಏರಿಯಾಗೆ ಹೋಗ್ಬೇಕು, ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕು, ಇದೇ ರೀತಿಯಲ್ಲಿ ಹೇಳ್ಕೊಂಡು ಒಂದು ಕುಂಟು ನೆಪಗಳನ್ನ ಹೇಳ್ತಾ ಇರುವಂತದ್ದು. ಬಟ್ ಆದ್ರೆ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿಕೊಂಡು ಪ್ರತಿಯೊಂದು ಅವರ ಎಲ್ಲಿಂದ ಬರ್ತಾ ಇರುವಂತದ್ದು, ಅವರ ID ಕಾರ್ಡ್ ಏನು, ಎಲ್ಲದ್ರ ಬಗ್ಗೆ ಕೂಡ ಒಂದು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಅದಲ್ಲದೆ ಮತ್ತೊಂದು ಕಡೆ ಇಲ್ಲಿ ಇನ್ನು ಗೊರಗುಂಟೆಪಾಳ್ಯ ಮತ್ತೆ ಈ ಮಾರ್ಗದಿಂದ ಬರುವಂತಹ ಅತಿ ಹೆಚ್ಚು ವಾಹನಗಳು ಕೂಡ ಬರ್ತಾ ಇರುವಂತದ್ದು. ಕೆಲವೊಂದಿಷ್ಟು ಜನ ID ಕಾರ್ಡ್ ಇದ್ರು ಕೂಡ ಇಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಪ್ರತಿಯೊಬ್ಬರ ಒಂದು ID ಕಾರ್ಡ್ಗಳನ್ನ ಚೆಕ್ ಮಾಡಿ ಎಲ್ಲರನ್ನ ಬಿಡ್ತಾ ಇದ್ದಾರೆ. ಬಟ್ ಆದ್ರೆ ಇಷ್ಟೊಂದು ಕಠಿಣ ಲಾಕ್ಡೌನ್ ಇದ್ರೂ ಕೂಡ ಈ ಒಂದು ಯಶವಂತಪುರದ ಸರ್ಕಲ್ ಅಲ್ಲಿ ಅತಿ ಹೆಚ್ಚು ಒಂದು ವಾಹನಗಳು ಓಡಾಡ್ತಾ ಇರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳನ್ನ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. ಮತ್ತೆ ID ಕಾರ್ಡ್ಗಳನ್ನ ಚೆಕ್ ಮಾಡಿ ಬಿಡುವಂತ ಕೆಲಸವನ್ನ ನೀವು ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕೆಲವರು ಮೊಬೈಲ್ಗಳಲ್ಲಿ ID ಕಾರ್ಡ್ ಅನ್ನ ತೋರಿಸ ಮುಖಾಂತರ ಅವರನ್ನ ಬಿಡುವಂತದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೂ ಕೂಡ ಬೆಳಗ್ಗೆಯಿಂದ ಇಲ್ಲಿ ಇಷ್ಟೇ ಈ ಒಂದು ಜಾಗದಲ್ಲಿ ಸಾಕಾಗಿರುವಂತದ್ದು. ಬಟ್ ಆದ್ರೆ ಇಲ್ಲಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಮತ್ತೆ ಬೇರೆ ಬೇರೆ ಕಾರಣಗಳನ್ನ ನೀಡಿ ಆಸ್ಪತ್ರೆಗೆ ಹೋಗ್ಬೇಕು ಮತ್ತೆ ಬೇರೆ ಏರಿಯಾಗಳಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಇಲ್ಲಿ ಬೈಕ್ ಸವಾರರು ಓಡಾಡ್ತಾ ಇದ್ದದ್ದು. ಮತ್ತೆ ಅತಿ ಹೆಚ್ಚು ಗೂಡ್ಸ್ ವಾಹನಗಳು ಸಹ ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿಕೊಂಡು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಎಲ್ಲರೂ ಕೂಡ ID ಕಾರ್ಡ್ ಇದ್ರೆ ಮಾತ್ರ ಅವರನ್ನ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳನ್ನ ಯಶವಂತಪುರದ ಸರ್ಕಲ್ ಅಲ್ಲಿ ಸೀಸ್ ಮಾಡಿದ್ದಾರೆ. ಪೃಥ್ವಿರಾಜ್. ಓಕೆ ಗಂಗಾಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸಿದ್ರಲ್ಲ, ಯಶವಂತಪುರದಲ್ಲೂ ಕೂಡ ಈ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಜನ ಸುತ್ತಾನೇ ಇದ್ದಾರೆ. ಹತ್ತಿ ಬೆಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ತಮಿಳುನಾಡು ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ವಿ. ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ವಾಪಸ್ ಕಳಿಸುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ ಅಲ್ಲಿ?
ಪೃಥ್ವಿ, ಇವತ್ತು ಬೆಳಗ್ಗೆಯಿಂದಲೂ ಸಹ ಒಂದು ತಮಿಳುನಾಡಿಂದ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಇತ್ತು. ಆದ್ರೆ ಪೊಲೀಸರು ಕೂಡಲೇ ಎಚ್ಚೆತ್ಕೊಂಡು ಏನ್ ತಮಿಳುನಾಡಿನಿಂದ ಬಂದಂತ ಒಂದು ಪ್ರಯಾಣಿಕರು ಏನಿದ್ರೆ ಅಂತವರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿಗೆ ಯಾವುದೇ ವಾಹನಗಳು ಮತ್ತೆ ಪ್ರಯಾಣಿಕರನ್ನ ಹಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ರಾತ್ರಿಯಿಂದ ಇಲ್ಲಿ ಏನಿದ್ರು ಅಂತ ಪ್ರಯಾಣಿಕರು ಮತ್ತೆ ಕಾರುಗಳನ್ನ ಕಂಪ್ಲೀಟ್ ಆಗಿ ಎಲ್ಲರನ್ನೂ ಸಹ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ನೋಡಬಹುದು, ಪ್ರತಿಯೊಂದು ಟೂ ವೀಲರ್ ಮತ್ತೆ ಕಾರುಗಳನ್ನ ತಪಾಸಣೆ ಮಾಡ್ತಿದ್ದಾರೆ. ಯಾರು ವ್ಯಾಲಿಡ್ ID ಕಾರ್ಡ್ ಮತ್ತೆ ಕಾರಣ ಇದೆ ಅಂತವರನ್ನ ಮಾತ್ರ ಬೆಂಗಳೂರು ಒಳಗಡೆ ಬಿಡ್ತಾ ಇರೋದು. ಈಗ ಬರ್ತಿರುವಂತ ಏನು ಪ್ರತಿ ಟೂ ವೀಲರ್ ನಲ್ಲಿ ಒಂದು ID ಕಾರ್ಡ್ ಹಾಕೊಂಡು ಇಲ್ಲಿ ಸುತ್ತಮುತ್ತ ಒಂದು ಇಂಡಸ್ಟ್ರಿಯಲ್ ಕೆಲಸ ಇರಬಹುದು, ಮತ್ತೆ ಮೆಡಿಕಲ್ ಎಮರ್ಜೆನ್ಸಿ ಇರುವಂತವರು ಹಾಗೂ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯನ್ನ ಮಾತ್ರ ಹಲೋ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಲಗೇಜ್ ವೆಹಿಕಲ್ಸ್ ಮಾತ್ರ ಎಂದಿನಂತೆ ಬರ್ತಾ ಇದಾವೆ. ತರಕಾರಿ, ಹಣ್ಣು ಹಂಪಲು ಮತ್ತೆ ಗೂಡ್ಸ್ ವೆಹಿಕಲ್ಸ್ ಏನಿದೆ, ಸರಕು ಸಾಗಣೆ ಮಾಡುವಂತವು ಅಂತ ವಾಹನಗಳನ್ನ ಪ್ರತಿನಿತ್ಯ ಬಿಟ್ಟಂತೆ ಇವತ್ತು ಸಹ ಒಂದು ಅಲೋ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಚೆಕ್ ಪೋಸ್ಟ್ ಬಳಿ ಸಾಕಷ್ಟು ವೆಹಿಕಲ್ಸ್ ಅನ್ನ ರಾತ್ರಿಯಿಂದ ತಡೆ ಹಿಡಿದಿದ್ರು. ಅದರಲ್ಲಿ ಹೆಚ್ಚಾಗಿ ಕಾರುಗಳೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಡೆ ಹಿಡಿದಿದ್ರು. ಅಂತ ಕಾರುಗಳನ್ನ ಈಗಾಗಲೇ ಎಲ್ಲರನ್ನೂ ಸಹ ವಾಪಸ್ ತಮ್ಮ ಮನೆಗಳಿಗೆ ಹೋಗಬೇಕು ಅಂತೇಳಿ ಒಂದು ಮನವರಿಕೆಯನ್ನು ಮಾಡಿಕೊಟ್ಟು ಎಲ್ಲರನ್ನೂ ಸಹ ವಾಪಸ್ ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಕೆಲವರು ಸೇವಾ ಸಿಂಧು ಆಪ್ ನಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ, ನಾವು ಬೆಂಗಳೂರಿಗೆ ಹೋಗಬೇಕು ಅಂತೇಳಿ. ಅಂತವರ ಒಂದು ಪರಿಶೀಲನೆ ಕಾರ್ಯವನ್ನ ಈ ಒಂದು ಟೆಂಟ್ ಏನಿದೆ, ಈ ಒಂದು ಟೆಂಟ್ ನಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡು ಅವರನ್ನು ಸಹ ಒಂದು ಪರಿಶೀಲನೆ ಮಾಡಿ ಒಳಗಡೆ ಬಿಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಏನು ಒಂದು ವ್ಯಾಲಿಡ್ ಕಾರಣ ಯಾರು ಕೊಡ್ತಿದ್ದಾರೆ ಅಂತವರನ್ನ ಮಾತ್ರ ಒಂದು ಬೆಂಗಳೂರಿನ ಎಂಟ್ರಿಗೆ ಅವಕಾಶ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಈ ಒಂದು ಗ್ರಾಮಾಂತರ ಜಿಲ್ಲೆಯ ಒಂದು ಬಾರ್ಡರ್ ನಲ್ಲಿ ಎಲ್ಲಾ ರೀತಿಯ ಒಂದು ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕೊಂಡು ತಪಾಸಣೆಯನ್ನು ಮಾಡ್ತಿರುವಂತದ್ದು. ಯಾಕಂದ್ರೆ ರಾತ್ರಿ 8 ಗಂಟೆಯಿಂದಲೇ ಒಂದು ಲಾಕ್ಡೌನ್ ಜಾರಿ ಆಗಿರೋದ್ರಿಂದ ಇನ್ನು 22ನೇ ತಾರೀಕು ತನಕ ಯಾವುದೇ ಒಂದು ವೆಹಿಕಲ್ಸ್ ಮತ್ತೆ ಒಂದು ಪಬ್ಲಿಕ್ ಮೂವ್ಮೆಂಟ್ಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಈಗ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಬಿಗಿ ಬಂದೋಬಸ್ತನ್ನ ಇಲ್ಲಿ ಕಲ್ಪಿಸಲಾಗಿದೆ. ಓಕೆ, ಥ್ಯಾಂಕ್ ಯು ಮುನಿರಾಜು ಅಂಡ್ ಗಂಗಾಧರ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ. ಇದು ಬೆಂಗಳೂರಿನ ಚಿತ್ರಣ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಿದ್ರಿ. ಇನ್ನು ಉಳಿದಂತ ಜಿಲ್ಲೆಗಳು ಯಾವುದು ಲಾಕ್ ಆಗಿರುವಂತದ್ದು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಜೊತೆ ಇನ್ನೂ 5 ಜಿಲ್ಲೆಗಳು ಲಾಕ್ ಡೌನ್ ಆಗ್ತಾ ಇದಾವೆ. ಧಾರವಾಡ, ದಕ್ಷಿಣ ಕನ್ನಡ, ಬೀದರ್, ಯಾದಗಿರಿ, ಕಲಬುರಗಿ ಲಾಕ್ ಡೌನ್ ಆಗ್ತಾ ಇದಾವೆ. ಕಲಬುರಗಿ ಈಗ ಆಲ್ರೆಡಿ ಲಾಕ್ ಆಗಿದೆ. ಕಲಬುರಗಿ ಲಾಕ್ ಆಗಿರುವಂತದ್ದು ಅಲ್ಲಿ ತಾಲೂಕು ಮತ್ತೆ ನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ ಲಾಕ್ ಡೌನ್ ಅನ್ನ ಮಾಡಲಾಗಿರುವಂತದ್ದು. ಗ್ರಾಮಾಂತರ ಪ್ರದೇಶಗಳನ್ನ ಲಾಕ್ ಡೌನ್ ಮಾಡಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಈ ಪಟ್ಟಣ ಪಂಚಾಯಿತಿಗಳಾಗಿರ್ಬೋದು, ನಗರಗಳನ್ನ, ತಾಲೂಕುಗಳನ್ನ ಮಾತ್ರ ಲಾಕ್ ಡೌನ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಂಪೂರ್ಣ ಲಾಕ್ ಡೌನ್ ಇಲ್ಲ. ಕಲಬುರಗಿ ನಗರ ತಾಲೂಕು ಕೇಂದ್ರಗಳಷ್ಟೇ ಲಾಕ್ ಆಗಿದೆ. ರಾಯಚೂರು ನಗರ, ಸಿಂಧನೂರು ಮಾತ್ರ ಲಾಕ್ ಡೌನ್ ಆಗಿರುವಂತದ್ದು. ರಾಯಚೂರಿನಲ್ಲಿ ನೋಡೋದಾದ್ರೆ ರಾಯಚೂರು ನಗರ ಮತ್ತೆ ಸಿಂಧನೂರು ತಾಲೂಕು ಇದೆಯಲ್ಲ, ಅವೆರಡನ್ನ ಮಾತ್ರ ಲಾಕ್ ಡೌನ್ ಮಾಡಲಾಗಿದೆ. ಬೆಳಗಾವಿಯ 5 ತಾಲೂಕುಗಳಷ್ಟೇ ಲಾಕ್ ಡೌನ್ ಆಗಿದಾವೆ. ಬೆಳಗಾವಿಯಲ್ಲಿ ಟೋಟಲ್ ಆಗಿ 18 ತಾಲೂಕುಗಳಿದಾವೆ. ಬೆಂಗಳೂರಿನಲ್ಲಿ 28 ಇದ್ರೆ ಬೆಳಗಾವಿಯಲ್ಲಿ 18 ಇದಾವೆ. ಸೆಕೆಂಡ್ ಹೈಯೆಸ್ಟ್ ತಾಲೂಕುಗಳಿರುವಂತದ್ದು ಬೆಳಗಾವಿಯಲ್ಲೇ. ಅಲ್ಲಿ 5 ತಾಲೂಕುಗಳಷ್ಟೇ ಲಾಕ್ ಡೌನ್ ಆಗಿರುವಂತದ್ದು. ಆ 5 ತಾಲೂಕುಗಳು ಯಾವುದು ಅಂದ್ರೆ ಗೋಕಾಕ್ ಆಗಿರ್ಬೋದು, ಮೂಡಲಗಿ, ಅಥಣಿ, ಕಾಗವಾಡ, ನಿಪ್ಪಾಣಿ ಲಾಕ್ ಆಗಿದಾವೆ. 14 ದಿನ ಉಡುಪಿ ಜಿಲ್ಲೆಯ ಗಡಿ ಭಾಗಗಳು ಬಂದ್ ಆಗಿದಾವೆ. ಇಂದು ರಾತ್ರಿ 8ರಿಂದ ಉಡುಪಿ ಗಡಿಗಳೆಲ್ಲವೂ ಕೂಡ ಬಂದ್ ಆಗ್ತವೆ. ಜಿಲ್ಲೆಯಾದ್ಯಂತ ರಾತ್ರಿ 8ರಿಂದ ಬೆಳಗ್ಗೆವರೆಗೆ ಕರ್ಫ್ಯೂ ಇರುತ್ತೆ. ಧಾರವಾಡ ಜಿಲ್ಲೆಯಲ್ಲಿ ಇಂದಿನಿಂದ ಲಾಕ್ ಡೌನ್. ಇಂದಿನಿಂದ ಅಂದ್ರೆ ರಾತ್ರಿ 8 ಗಂಟೆಯಿಂದ ಲಾಕ್ ಡೌನ್ ಆಗುತ್ತೆ. ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿಟ್ಟಿದ್ದಾರೆ ಜನ. ಹುಬ್ಬಳ್ಳಿಯಲ್ಲಿ ಮಾರುಕಟ್ಟೆಗಳು ಫುಲ್ ರಶ್ ಆಗಿರುವಂತದ್ದು. ನಿನ್ನೆನೂ ಕೂಡ ಇದೇ ರೀತಿಯಾಗಿತ್ತು ಪರಿಸ್ಥಿತಿ, ಇವತ್ತೂ ಕೂಡ ಅದೇ ರೀತಿಯಾಗಿ ಇದೆ ಪರಿಸ್ಥಿತಿ. ಇಲ್ಲಿ ಸರಾಫಗಟ್ಟಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ ಸೇರಿದ್ದಾರೆ. ಮಧ್ಯಾಹ್ನ 12ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಜನಜಂಗುಳಿ ತಪ್ಪಿಸದೆ ಸುಮ್ಮನಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಅಲ್ಲಿ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಧಾರವಾಡ ಜಿಲ್ಲೆ ಇಂದಿನಿಂದ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ಬೆಳಗ್ಗೆ 10 ಗಂಟೆಗೆ ಅಧಿಕೃತ ಆದೇಶ ಜಾರಿಗೆ ಬರಲಿದೆ. ಈ ನಡುವೆ ಜನರು ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದಾರೆ. ನಾವೀಗ ಹುಬ್ಬಳ್ಳಿಯ ಸರಾಫಗಟ್ಟೆ ಮಾರುಕಟ್ಟೆಯಲ್ಲಿದ್ದೀವಿ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನೋಡಬಹುದು, ಇಲ್ಲಿ ಈ ಒಂದು ಮಾರುಕಟ್ಟೆ ಯಾವತ್ತೂ ಜನಜಂಗುಳಿಯಿಂದ ಕೂಡಿರುತ್ತದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದಲೇ ಈ ಒಂದು ಲಾಕ್ಡೌನ್ ಆದೇಶ ಜಾರಿಗೆ ಬರ್ತಾ ಇರುವುದರಿಂದಾಗಿ ಜನರು ಮಾರುಕಟ್ಟೆಗಳಿಗೆ ಆಗಮಿಸಿ ಈ ಒಂದು ತರಕಾರಿಗಳ ಖರೀದಿಯ ಧಾವಂತದಲ್ಲಿ ತೊಡಗಿರುವುದು ಕಾಣಿಸ್ತಾ ಇದೆ. ಒಂದೆಡೆ ಕಿರಾಣಿ ಅಂಗಡಿಗಳು ಸೇರಿದಂತೆ ಇನ್ನಿತರ ಮಳಿಗೆಗಳು ಬಂದಾಗಿದ್ದಾವೆ. ಅವುಗಳನ್ನೆಲ್ಲ ಸೆಟ್ರಸ್ ಹಾಕಲಾಗಿದೆ.
ಆದರೆ ರಸ್ತೆಯ ಇಕ್ಕೆಲಗಳಲ್ಲಿ ಕುಳಿತಿರುವಂತಹ ವ್ಯಾಪಾರಸ್ಥರು ತರಕಾರಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತಹ ವ್ಯವಸ್ಥೆ ಮಾಡಲಾಗಿಲ್ಲ. ಹೀಗಾಗಿ ಜನರು ಕೂಡ ಮುಗಿಬಿದ್ದು ಖರೀದಿಯಲ್ಲಿ ತೊಡಗಿದ್ದಾರೆ. ಜನಜಂಗುಳಿ ಒಂದೆಡೆ ಸೇರ್ತಾ ಇದೆ. ಹೂವು, ಹಣ್ಣು, ತರಕಾರಿ, ಹಾಲು, ಕಿರಾಣಿ ವಸ್ತುಗಳ ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಬೆಳಗ್ಗೆ 5 ಗಂಟೆಯಿಂದ 12 ಗಂಟೆಯವರೆಗೆ ಈ ಒಂದು ಅಗತ್ಯ ವಸ್ತುಗಳ ಸೇವೆಗೆ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಈಗಾಗಲೇ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹೇಳಿದರೂ ಕೂಡ ಜನರು ಮುಗಿಬಿದ್ದು ಮಾರುಕಟ್ಟೆಗಳಲ್ಲಿ ಖರೀದಿಯಲ್ಲಿ ತೊಡಗ್ತಾ ಇರುವುದನ್ನು ಕಂಡ್ರೆ ಜಿಲ್ಲಾಡಳಿತ ಇತ್ತ ಕಡೆ ಮತ್ತಷ್ಟು ಗಮನ ಹರಿಸಬೇಕಾದಂತಹ ಅವಶ್ಯಕತೆ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಏನು ಕೊರೋನಾ ಮಹಾಮಾರಿಯ ಚೈನ್ ಬ್ರೇಕ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಲಾಕ್ಡೌನ್ ಆದೇಶವನ್ನ ಜಾರಿಗೆ ತರಲಾಗ್ತಾ ಇದೆ. ಲಾಕ್ಡೌನ್ ಅನ್ನ ಘೋಷಣೆ ಮಾಡಲಾಗಿದೆ. ಆದರೆ ಜನರು ಸಾಮಾಜಿಕ ಅಂತರವನ್ನ ಮರೆತು, ದೈಹಿಕ ಅಂತರವನ್ನ ಮರೆತು ಪರಸ್ಪರ ಗುಂಪುಗೂಡಿ ಈ ರೀತಿ ಮಾರುಕಟ್ಟೆಗಳಿಗೆ ಬಂದರೆ ಈ ಒಂದು ಚೈನ್ ಬ್ರೇಕ್ ಆಗುವುದಾದರೂ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಪ್ರಜ್ಞಾವಂತರನ್ನ ಕಾಡ್ತಾ ಇದೆ. ಹೀಗಾಗಿ ಜನರು ಕೂಡ ಸಾಮಾಜಿಕ ಅಂತರದತ್ತ ಕಾಯ್ದುಕೊಳ್ಳುವತ್ತ ಗಮನ ಹರಿಸಬೇಕು. ಕಿರಾಣಿ, ತರಕಾರಿ, ದಿನಸಿ ವಸ್ತುಗಳ ಪೂರೈಕೆಗೆ ಅಗತ್ಯ ಏನು ಕೆಲವೊಂದು ತಯಾರಿಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಮನೆಗಳಿಗೆ ಹತ್ತಿರವೇ ತರಕಾರಿ ಮಾರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಸಂತೆಗಳತ್ತ ಜನರು ಬರಬಾರದು ಅನ್ನುವಂಥ ಮಾತನ್ನ ಜಿಲ್ಲಾಡಳಿತ ಹೇಳಿದೆ. ಇದರ ಪಾಲನೆಯನ್ನ ಜನರು ಕೂಡ ಮಾಡಬೇಕಾಗ್ತದೆ. ನಾಳೆಯಿಂದ ಯಾವ ರೀತಿ ಈ ಒಂದು ತರಕಾರಿ ಮಾರುಕಟ್ಟೆಯ ಪರಿಸ್ಥಿತಿ ಇರ್ತದೆ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ರಿಲಯನ್ಸ್ ಸಂಸ್ಥೆ ಧೀರುಭಾಯಿ ಅಂಬಾನಿ ಅವರು ಕಟ್ಟಿದಂತ ದೇಶದ ಅತಿ ದೊಡ್ಡ ಸಂಸ್ಥೆ ಈಗ ಮಾನ್ಯ ಮುಖೇಶ್ ಡಿ ಅಂಬಾನಿ ಅವರ ಮುಂದಾಳತ್ವದಲ್ಲಿ ವಿಶ್ವದೆಲ್ಲೆಡೆ ಲಕ್ಷಾಂತರ ಉದ್ಯೋಗವನ್ನ ಸೃಷ್ಟಿಸಿದೆ. 26 ಲಕ್ಷಕ್ಕೂ ಹೆಚ್ಚು ಷೇರುದಾರರ ನಂಬಿಕೆಯನ್ನ ಗಳಿಸಿರುವಂತದ್ದು. ಇವತ್ತು ಇದೇ ರಿಲಯನ್ಸ್ ಸಂಸ್ಥೆಯ 43ನೇ ವಾರ್ಷಿಕ ಸಾಮಾನ್ಯ ಸಭೆ ನಡೀತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ಲಕ್ಷಾಂತರ ಷೇರುದಾರರನ್ನ ಉದ್ದೇಶಿಸಿ ಮುಖೇಶ್ ಅಂಬಾನಿ ಅವರು ಮಾತನಾಡಲಿದ್ದಾರೆ. ಭಾರತದಲ್ಲಿನ ಷೇರುದಾರರ ಜೊತೆಗೆ ಯುಎಸ್ ಆಗಿರ್ಬೋದು, ಯುಕೆ, ಕೆನಡಾ, ಯುಎಇ, ಜಪಾನ್, ಹಾಂಗ್ಕಾಂಗ್, ಸಿಂಗಾಪುರ್, ಮಲೇಷ್ಯಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ವಿದೇಶಿ ಹೂಡಿಕೆದಾರರನ್ನ ಉದ್ದೇಶಿಸಿ ಮುಖೇಶ್ ಅಂಬಾನಿ ಅವರು ಮಾತಾಡಲಿದ್ದಾರೆ. ಕೋವಿಡ್-19 ಸಂದರ್ಭ ಆಗಿರೋದ್ರಿಂದ ಲಕ್ಷಾಂತರ ಜನ ಏಕಕಾಲದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಆನ್ಲೈನ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಿಲಯನ್ಸ್ ಸಂಸ್ಥೆಯ ಯೋಜನೆಗಳು, ಕಾರ್ಯಕ್ರಮ ನೋಡುವಂತ ಜೊತೆಗೆ ಷೇರುದಾರರು, ಹೂಡಿಕೆದಾರರು, ಮಾಧ್ಯಮದವರು, ಸಾರ್ವಜನಿಕರು ಸಲಹೆಯನ್ನ ನೀಡಲಿಕ್ಕೆ ಹೆಲ್ಪ್ ಡೆಸ್ಕ್ ಅನ್ನ ಕೂಡ ತೆರೆಯಲಾಗಿದೆ. ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಮೂಲಕ ಏಕಕಾಲದಲ್ಲಿ ಮುಖೇಶ್ ಅಂಬಾನಿ ಅವರು ಅವರ ಭಾಷಣವನ್ನ ಕೇಳಬಹುದಾಗಿದೆ. ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಿಮಗೂ ಆಸಕ್ತಿ ಇದ್ರೆ ಸ್ಕ್ರೀನ್ ನಲ್ಲಿ ಬರ್ತಾ ಇರುವಂತಹ ಲಿಂಕ್ಗೆ ನೀವು ಲಾಗಿನ್ ಆಗಬಹುದು. ಇಷ್ಟೇ ಇವರೆಗಿನ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.